ಯವ್ವ 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 ನೀ ಹಾಕು ಯಂಗೆ ಡವ್ವ ಡವ್ವ. ಯವ್ವ 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 ಮ್ಯೂಸಿಕ್ ಆಫ್ ಆಯ್ತವ್ವ. ಹಾಯ್ ಹಲೋ ಅಂಟಮಾಜ್ ತಂಗೀಸ್ ಅಂಕಲ್ ಆಂಟೀಸ್ ಗೈ ನಿಮ್ಮ ಪ್ರೀತಿಯನ್ನ ಶರತ್ ಮಾಡುವ ನಮಸ್ಕಾರಗಳು. ಮೈಕ್ ಚೆಕ್ 1 2 3 1 2 3. ಆಸ್ಥಾನ ಕಲಾವಿದ ಅಪ್ಪಟ ಬಾಣಸಿಗ ಕುಂದಾಪುರದ ಪ್ರತಿಭೆ ನನ್ನ ಜೊತೆಗೆ ಅಡುಗೆಯನ್ನ ಕೂಡ ರೋಸ್ಟ್ ಮಾಡಲು ಬರ್ತಿದ್ದಾರೆ. ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶೆಫ್ ಸುಜನಾ. ಅವನು ಮೈಕಲ್ ಜಾಕ್ಸನ್, ನಾ ಸೈಕಲ್ ಓಡ್ಸೋನು. ಅವನು ಇಂಟರ್ನ್ಯಾಷನಲ್, ನಾ ಕರ್ರಾಬು ಲೋಕಲ್ಲು. ಏನೋ ಸುಜನಾ, ದಿನದಿಂದ ದಿನಕ್ಕೆ ಹೇರ್ ಸ್ಟೈಲ್ ಚೇಂಜ್ ಆಗ್ತಾ ಇದೆಯಲ್ಲೋ, ಗ್ಲೋ ಆಗ್ತಾ ಇದೆ, ಹೇರ್ ಸ್ಟೈಲ್ ಫುಲ್ ಮಶ್ರೂಮ್ ತರ ಬರ್ತಾ ಇದೆ. ಏನ್ ಕಣ್ಣಲ್ಲಿ ಅಂತ ಚಾಮಿಂಗ್ ಅಬ್ಬಾ, ಕೆನ್ನೆ ಫುಲ್ ಪಿಂಕ್ ಪಿಂಕ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲ ಕೈ ರೇಖೆ ನೋಡೋಣ ಕೊಡು. ಏನೋ ಎಷ್ಟು ಕರ್ರಗಿದೆ ರೇಖೆ. ಗ್ಲೌಸ್ ಹಾಕೊಂಡಿದ್ದೀವಿ. ಬ್ಲೌಸ್ ಹಾಕೊಂಡಿದ್ಯಾ? ಏ ವೆಲ್ಕಮ್ ಬ್ಯಾಕ್ ಟು ಅಡ್ಗೆ ಮನೆ ಚಿನ್ನ. ಆಫ್ಟರ್ ಸೋ ಮೆನಿ ಡೇಸ್ ಯು ಆರ್ ಕಮಿಂಗ್. ಸೂಪರ್. ಸೊ ಇವತ್ತು ಏನ್ ಮಾಡ್ತಿದ್ದೀರಾ ನಮ್ಗೆ? ಕ್ಯಾರೆಟ್ ಚಿಕನ್ ಕೈಮಾ. ಇವಾಗ ನಾನು ಇದು ಮಸಾಲಾ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು. ಸೊ ಒಂದ್ ಮಿಕ್ಸಿ ಜಾರು, ಒಂದ್ ಕಡಾಯಿ, ಒಂದ್ ಫ್ರೈ ಪ್ಯಾನ್ ಬೇಕು. ಸೂಪರ್. ಓಕೆ. ಸೊ ಇವಾಗ ಕಡಾಯಿ ರೆಡಿ ಇದೆ. ಓಕೆ. ನಿನಗೆ ಪ್ಯಾನ್ ಬೇಕಲ್ವಾ? ಹೌದು. ಪ್ಯಾನ್ ಕೂಡ ರೆಡಿ ಇದೆ. ಒಂದ್ ಸೌಂಡ್. ಮಿಸ್ಕಿ ಕೂಡ ರೆಡಿ ಇದೆ. ಸ್ವಲ್ಪ ಎಣ್ಣೆ. ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇನ್ನೊಂದ್ ಸ್ವಲ್ಪ ಸಾಕು. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು 1 ಕಪ್ ಈರುಳ್ಳಿ ಹಾಕೋತಾ ಇದ್ದೀನಿ. ಓಕೆ. ಅಂದ್ರೆ 2 ಪೀಸ್ ಆಗುವಷ್ಟು. ಇದನ್ನ ಸ್ವಲ್ಪ ಲಟಪಟ ಮಾಡ್ಕೊಡುವ. ಸ್ಟಾರ್ಟ್ ಮಾಡ್ದ ಒಂದು ಉಜ್ಜೋದು ನನ್ ಗ್ಯಾಸ್ ಮೇಲೆ. ಸೌಂಡ್ಲೆಸ್ ಅಡುಗೆ ಮಾಡಲ್ವಾ? ಇಲ್ಲ. ಇವಾಗ ಒಂದು 10 ರಿಂದ 12 ಪೀಸ್ ಬೆಳ್ಳುಳ್ಳಿ, ಎಸ್. ಒಂದು ಚಿಕ್ಕ ಪೀಸು ಶುಂಠಿ. ಶುಂಠಿ ಅಲ್ಲ ಕಣೋದು, ಶುಂಠಿ. ಶುಂಠಿ. ಮತ್ತು ಶುಂಠಿ ಅಂತಾನೆ. ಶುಂಠಿ. ಇವಾಗ ನಾನು ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಎಷ್ಟು ರೆಡ್ ಆಗಿದೆ ನೋಡು. ಟೊಮೆಟೊ ರೆಡ್ ಇಲ್ಲದೆ ಮತ್ತೆ ಗ್ರೀನ್ ಇರ್ತದೆ, ಅದು ಕಾಯಿ. ನೋಡ್ದಾ, ಎಲ್ಲ ನೀನೇ ಹೇಳ್ಬಿಡು. ಇವಾಗ ಮತ್ತೆ ಪುನಃ ಲಟಪಟ ಮಾಡುವ. ಒಂದು 3-4 ಪೀಸು. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಷ್ಟೇ, ಅಂದ್ರೆ ಗ್ರೇವಿಗೋಸ್ಕರ. ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಏನು? 1 ಕಪ್ಪು ಕಾಯಿ ತುರಿ, ಸ್ವಲ್ಪ ಕಾಳು ಮೆಣಸು, ಒಂದು 10 ರಿಂದ 15 ಪೀಸ್ ಹಾಕಿ. ಒಂದು 2 ಪೀಸ್ ಚಕ್ಕೆ ಚಿಕ್ಕದು, ಒಂದು 2 ಪೀಸು ಇಲೈಚಿ, ಒಂದು 2 ಪೀಸ್ ಕ್ಲೌಸ್ ಲವಂಗ, 2 ಪೀಸ್ ಹಾಕೊಳ್ಳಿ ಸಾಕು. ಈಗ ಸ್ವಲ್ಪ ಚಿಲ್ಲಿ ಪೌಡ್ರು, ಕೊರಿಂಡರ್ ಪೌಡ್ರು 1 ಸ್ಪೂನ್ ಹಾಕಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ರೆ ಸಾಕು, ಅಂದ್ರೆ ಗ್ರೇವಿಗೆಲ್ಲ ಸ್ವಲ್ಪ ಹಾಕಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ. ಎಷ್ಟು ಹಾಕೋಣ ನೀರು? ಒಂದು ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬೇಡಿ, ಮತ್ತೆ ಇದಾಗುತ್ತೆ. ಸಾಕು, ಬೇಕಾದ್ರೆ ಮತ್ತೆ ಹಾಕೊಳ್ಳೋಣ. ಇವತ್ತು ನಾವು ನಮ್ಮ ಕೈಮಾ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೊರೋಸಿಲ್ ಅವರ ಪವರ್ಫುಲ್ ಸ್ಮಾರ್ಟ್ ಮಿಕ್ಸ್. ಬನ್ನಿ ಶುರು ಮಾಡೋಣ. ಸುಜನಾ ತಗೊಳಪ್ಪ ನಿನ್ ಮಸಾಲೆ. ಥ್ಯಾಂಕ್ ಯು ಮ್ಯಾಮ್. ಇದೊಂದು ಸ್ವಲ್ಪ ಆನ್ ಮಾಡಿ. ಹಾಕುದಾ? ಏನ್ ಹಾಕೋಣ? ಈಗ ಸ್ವಲ್ಪ ಎಣ್ಣೆ. ಇದು ಒಂದು 60 ml ಹಾಕಿ. ಆ ಥರ ಸಾಕು. ಓಕೆ. ಇವತ್ತು ನಾವು ನಮ್ಮ ಅಡುಗೆಗೆ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ, 3 ಹಸಿಮೆಣಸು ಕಟ್ ಮಾಡೋದು ಬೇಡ. ಇವಾಗ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಕೊದಿ ಬಂದಾದ್ಮೇಲೆ ಫುಲ್ ಹಾಕ್ತೀನಿ. ಯಾಕೆ ಆ ಥರ? ಎನಿ ರೀಸನ್ ಬಿಹೈಂಡ್ ದಟ್? ಅಂದ್ರೆ ಸ್ವಲ್ಪ ಎಳ್ಕೊಳ್ಳಿ ಇದಂತ. ಫುಲ್ ಪೇಸ್ಟ್ ಮಾಡಿರೋದು ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿಲಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ. ಇವಾಗ ಸ್ವಲ್ಪ ನೀರ್ ಹಾಕಿ, ಅಂದ್ರೆ ಇದು ಕುದಿ ಬರ್ಬೇಕಲ್ಲ, ಸೊ ಅದಕ್ಕೋಸ್ಕರ. ಇವಾಗ ನಿಮ್ಗೆ ಇನ್ನೊಂದು ಕೆಲಸ ಕೊಡ್ತೀನಿ ನಾನು. ಏನು ಹೇಳಿ? ಏನಂತ? ನೀ ಕೆಲಸ ಕೊಡು, ಪರವಾಗಿಲ್ಲ, ಅದ್ರ ಜೊತೆ ಸಂಬಳನೂ ಕೊಡು. ಇದು ಕುದೀತಾ ಇರ್ತದೆ, ಸ್ಲೋ ಆಗಿ ಕುದಿಸ್ಬೇಕು. ಅದ್ರ ನೆಕ್ಸ್ಟ್ ಸ್ಟೆಪ್ ನಾನು ಇವಾಗ ಹೇಳ್ತೀನಿ. ಕ್ಲೋಸ್ ಮಾಡು, ಸ್ಲೋ ಆಗಿ ಬೇಗ ಕುದಿಯುತ್ತೆ. ಓಕೆ. ಇವಾಗ ನಾನು ಬೋನ್ಲೆಸ್ ಚಿಕನ್ ಯೂಸ್ ಮಾಡ್ತಾ ಇದ್ದೀನಿ, ಮೂಳೆ ಇಲ್ಲದೆ ಇರೋದು. ಒಂದು 250 ಗ್ರಾಮ್ ಸಾಕು. ಅಂದ್ರೆ ಉಂಡೆ ಜಾಸ್ತಿ ಆಗುತ್ತೆ, ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋದಲ್ಲ, ಸೊ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೊಂದು
250 ಗ್ರಾಮ್ ತಗೊಳ್ಳಿ. ಇದನ್ನ ಗರ್ ಮಾಡಿ ಗರ ಮಾಡಬೇಕು. ಜಾಸ್ತಿ ಪೇಸ್ಟ್ ಮಾಡಿದ್ರೆ ಎಂತ ಆಗ್ತದೆ, ನೀರ್ ಆಗ್ತದೆ. ಅಂದ್ರೆ ಇದಕ್ಕೆ ಇವಾಗ ನಾವು ಮೊಟ್ಟೆನೂ ಸಹ ಹಾಕ್ಬೇಕಲ್ಲ, ಸೊ ಅದಕ್ಕೋಸ್ಕರ ಇಷ್ಟ ಆದ್ರೆ ಪರವಾಗಿಲ್ಲ. ಇವಾಗ ಒಂದು 2 ಪೀಸು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳುಮೆಣಸು, ಒಂದು 12 ಪೀಸು, ಸ್ವಲ್ಪ ಈರುಳ್ಳಿ. ಇವಾಗ ಇದನ್ನ ಟಣ ಮಾಡಿ, ಅಂದ್ರೆ ಗಜಿಬಿಜಿ ಮಾಡಿ, ಫುಲ್ ಪೇಸ್ಟ್ ಮಾಡಿ. ಅದೇನು ಮಾಡ್ಕೋಬಾ, ಅಂದ್ರೆ ಇವಾಗ ಚಿಕನ್ ಮಾಡಿದ್ನಲ್ಲ ಅದೇ ಗರ್ ಮಾಡಿ ಅದೆಲ್ಲ ನೀನೇ ಮಾಡ್ಕೊ. ಅಡುಗೆ ಮಾಡ್ಬೇಕಾದ್ರೆ ಈ ರಾಮ ಶ್ಯಾಮ ಬಾಮದಲ್ಲಿ ಏನೋ ಮುಂದೆ ಅಂತಾರಲ್ಲ, ಹಂಗೆ ಕೇಳ್ತಾನೆ ಇರ್ಬೇಕು ನಾನು. ಸ್ವಲ್ಪ ಇದಕ್ಕೆ ಹಾಕೊಳ್ಳಿ. ಇದಕ್ಕೆ ಅಂದ್ರೆ ಎದಕ್ಕೆ? ಚಿಕನ್ ಹಾಕಿದ್ರಾ? ಚಿಕನ್ ಹಾಕಿ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಮುಂದಕ್ಕೆ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಆಗೋಷ್ಟು, ಗರಂ ಮಸಾಲ 1 ಟೇಬಲ್ ಸ್ಪೂನ್. ಇವಾಗ ಎಂತ ಹಾಕ್ತೀನಿ ಹೇಳಿ, ಒಂದು ಮೊಟ್ಟೆ, ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನೋಡ್ಕೊಂಡಿದೀನಿ, ಹಾಕು. ಇದಕ್ಕೆ ಈಗ ನಾನು ಸ್ವಲ್ಪ ಕಡ್ಲೆಟ್ ಹಾಕೋತಾ ಇದ್ದೀನಿ. ಯಾಕೆ ಕಡ್ಲೆಟ್ ಹಾಕೋತಿದ್ವಿ? ಕಡ್ಲೆ ಹಿಟ್ಟು ಸ್ವಲ್ಪ ಗಟ್ಟಿ ಇರ್ಲಿ ಅಂತ. ಇವಾಗ ನಾನು ಹೊಡಿಬಾರ್ದು ಅಂತ. ಹೌದು, ಇದನ್ನ ಇವಾಗ ನಾನು ಮಿಕ್ಸ್ ಮಾಡಿದ್ರೆ ಚಿಕನ್ ಇಲ್ಲೆಲ್ಲ ಫುಲ್ ಚೂರ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ಅಂದ್ರೆ ಸ್ವಲ್ಪ ಇದನ್ನ ನೋಡ್ಕೊಳ್ಳ ಹಾಕಿ. ನಾನು ಸ್ವಲ್ಪ ಹಾಕ್ತೀನಿ, ಬೇಕಾದ್ರೆ ಮತ್ತೆ ಇನ್ನ ಹಾಕೋತೀನಿ. ಅದಕ್ಕೋಸ್ಕರ ಇವಾಗ ಮಿಕ್ಸ್ ಮಾಡ್ತೀನಿ. ಅಲ್ಲ ಕಣ, ನಿಮ್ ರೆಸಾರ್ಟ್ ನಾವೆಲ್ಲ ಬಂದ್ರೆ ನೋಡ್ಕೋತೀಯ ನಮ್ಮನ್ನ? ಹೌದು, ಹೆಂಗೆ? ಕಣ್ಣಲ್ಲಿ ನೋಡ್ತೀನಿ. ನೀವ್ ಹೇಳಿದ್ದಲ್ಲ ನೋಡ್ಕೋತೀರಾ ಅಂತ. ನೋಡ್ಕೋತೀರಾ ಅಂದ್ರೆ ನಮ್ ಕಡೆ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡ್ತೀರಾ? ವೆಲ್ಕಮ್ ಮಾಡ್ತೀನಿ. ಚೆನ್ನಾಗಿ ಟ್ರೀಟ್ ಮಾಡ್ತೀಯಾ? ಹಾಸ್ಪಿಟಾಲಿಟಿ ಎಲ್ಲ ಹೇಗಿರುತ್ತೆ? ಚೆನ್ನಾಗಿದೆ. ಟೈಟ್ ಮಾಡ್ಬೇಕು. ಟೈಟ್ ಆದ್ಮೇಲೆ ಉಂಡೆ ಮಾಡ್ಕೋಬೇಕು. ಇವಾಗ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಚಿಕನ್ ಕೈಮಾ ಮಾಡ್ತಾ ಇದೀನಲ್ಲ, ಸೊ ಅದಕ್ಕೋಸ್ಕರ ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ನ ತುರ್ದ್ಬಿಟ್ಟು ಹಿಂಡ್ಬೇಕು. ಇವಾಗ ನಾನು ಇದನ್ನ ಉಂಡೆ ಮಾಡಬೇಕು. ಸೊ ಅದಕ್ಕೋಸ್ಕರ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಚಿಕ್ಕ ಉಂಡೆ ಆದಮೇಲೆ ಈ ನಮ್ಮದು ಸಾರು ಕೊದಿ ಬಂದಮೇಲೆ ಒಂದೊಂದೊಂದಾಗಿ ಸೈಡಲ್ಲಿ ಬಿಟ್ಕೊಳ್ಳಿ. ಉಪ್ಪೆಲ್ಲ ಫಸ್ಟ್ ನೋಡ್ಕೋಬೇಕು, ಮತ್ತೆ ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕ್ಬಾರ್ದು. ಸೊ ಉಪ್ಪೆಲ್ಲ ನೋಡಿಕೊಂಡು ಲಾಸ್ಟ್ಗೆ ಒಂದು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿ ಇಡಿ. ಯಾಕಂದ್ರೆ ಇದು ಬೇಗ ಬೇಯ್ತದೆ, ಮೂಳೆ ಇಲ್ಲಲ್ಲ. ಸೊ ಅದಕ್ಕೋಸ್ಕರ ಒಂದೊಂದೇ ಬಿಟ್ಕೊಳ್ಳಿ. ಇವಾಗ ಇದನ್ನೊಂದು 5 ಮಿನಿಟ್ ಮುಚ್ಚಿಬಿಡೋಣ. ಇವಾಗ ನಮ್ದು ಕ್ಯಾರೆಟ್ ಚಿಕನ್ ಕೈಮಾ ರೆಡಿ ಆಗಿದೆ. ಫೈನಲ್ ಟಚ್ಗೆ ಸ್ವಲ್ಪ ಕೊತ್ತಂಬರಿ, ಈ ತರ ಕುದಿ ಬರಬೇಕು, ಎಣ್ಣೆ ಎಲ್ಲ ಮೇಲೆ ಬಿಡಬೇಕು. ಸೊ ಲೈಟ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಆಫ್ ಮಾಡುವ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಉಂಡೆ ಒಡೆದೋಗ್ಬಿಡುತ್ತೆ, ಕಿಚಡಿ ಆಗ್ಬಿಡುತ್ತೆ. ಸೊ ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಸರ್ವ್ ಮಾಡುವಂತ. ಏನೋ ಡಾರ್ಲಿಂಗ್, ಒಂದು ಉಂಡೆನೂ ಹೊಡೆದಿಲ್ಲಲ್ಲೋ? ಹೊಡೆದಿಲ್ಲ. ಇವಾಗ ನಮ್ದು ಕ್ಯಾರೆಟ್ ಚಿಕನ್ ಕೈಮಾ ರೆಡಿ ಆಗಿದೆ. ಇನ್ನ ಅಡಿಗೆ ತುಂಬಾ ಸೃಜನಶೀಲವಾಗಿದೆ ಕಣೋ ಸುಜನ. ಸಕಲಾಗಿದೆ. ನಾ ಫಸ್ಟ್ ಟೈಮ್ ಕೋಣ ಈ ತರ ಕ್ಯಾರೆಟ್ ಜೊತೆಗೆ ಚಿಕನ್ ಹಾಕಿ ಕೈಮಾ ಉಂಡೆ ಮಾಡಿರೋದು ನೋಡಿರೋದು. ಕ್ಯಾರೆಟ್ ಚಿಕನ್ ಕೈಮಾ ಮಾಡುವ ವಿಧಾನ: ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 2 ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1 ಹೆಚ್ಚಿದ ಟೊಮ್ಯಾಟೊ, 4 ಹಸಿಮೆಣಸಿನಕಾಯಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿ ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿ, 1 ಕಪ್ ತೆಂಗಿನ ತುರಿ, ಸ್ವಲ್ಪ ಕಾಳು ಮೆಣಸು, 2 ಚಕ್ಕೆ, ಏಲಕ್ಕಿ, ಲವಂಗ, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಹೆಚ್ಚಿದ ಈರುಳ್ಳಿ, 3 ಹಸಿಮೆಣಸಿನಕಾಯಿ, 1 ಚಮಚ ರುಬ್ಬಿದ ಮಿಶ್ರಣ ಸೇರಿಸಿ ಕೈಯಾಡಿಸಿ. ಎಣ್ಣೆಗೆ ಮಸಾಲೆ ಹಿಡಿದ ನಂತರ ಉಳಿದ ಮಿಶ್ರಣವನ್ನು ಸಹ ಬಾಣಲೆಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕೈಯಾಡಿಸಿ ಲಿಡ್ ಮುಚ್ಚಿ
ಮೀಡಿಯಂ ಫ್ಲೇಮ್ ನಲ್ಲಿ ಒಮ್ಮೆ ಕುದಿ ಬರಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ 250 ಗ್ರಾಂ ಬೋನ್ಲೆಸ್ ಚಿಕನ್ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಇನ್ನೊಂದು ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, 1 ಹೆಚ್ಚಿದ ಈರುಳ್ಳಿ ಹಾಕಿ ರಫ್ ಗ್ರೈಂಡ್ ಮಾಡಿಕೊಳ್ಳಿ. ಈಗ ಒಂದು ಬೌಲ್ಗೆ ರಫ್ ಗ್ರೈಂಡ್ ಮಾಡಿದ ಮಸಾಲೆ, 1/4 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ, 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಹದಕ್ಕೆ ತಕ್ಕಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ 1 ಕಪ್ ತುರಿದು ಹಿಂಡಿದ ಕ್ಯಾರೆಟ್ ತುರಿ ಸೇರಿಸಿ ಹದವಾಗಿ ಕಲಸಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಳ್ಳಿ. ಈಗ ಕುದಿ ಬಂದ ಮಸಾಲೆಗೆ ಒಂದೊಂದೇ ಉಂಡೆ ಸೇರಿಸಿ ಲಿಡ್ ಮುಚ್ಚಿ 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ನಂತರ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಕ್ಯಾರೆಟ್ ಚಿಕನ್ ಕೈಮಾ ಸವಿಯಲು ಸಿದ್ಧ. ಸುಜನಾ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ. ಅವಾಗ ನಮ್ಮ ಅಡುಗೆ ಮನೆಗೆ ಬರ್ತಾ ಇರಿ, ಹೀಗೆ ರೆಸಿಪಿನ ತೋರಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಅಡುಗೆ ಮನೆ ಎಲ್ಲ ಎಪಿಸೋಡ್ ಅನ್ನ ನೋಡಿ ನಾನು ಒಂದು ಅದ್ಭುತವಾದ ಅಡುಗೆಯನ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಮಳವಳ್ಳಿಯಿಂದ ಶಶಿಕಲಾ ಅವರು ಬಂದಿದ್ದಾರೆ. ಸೊ ಇವತ್ತು ಯಾವ ಅದ್ಭುತವಾದ ಡಿಶ್ ಮಾಡ್ತಾರೆ ಈ ವಾರದ ನಮ್ಮ ಆಹಾರ ಡಿಶ್ ಆಫ್ ದ ವೀಕ್ ಅಲ್ಲಿ ಅಂತ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಮಳವಳ್ಳಿಯ ಶಶಿಕಲಾ. ಯಾಕಕ್ಕ ಏನಾಯ್ತು? ಯಾಕಕ್ಕ ಈ ಬಡತನಕ್ಕ ಒಟ್ಕಿಟ್ಟಾಕಕ್ಕ ಬಟ್ಟೆ ಹಾಕಿರ ಕುದಿಸ್ತಾರ ಕಾಣ್ತಾರಕ್ಕ ಫ್ಲೇಮಲ್ಲಿ. ಇಲ್ಲಾಂದ್ರೆ ಅಕ್ಕಂಗ ಅಸ್ಥಿ ಪಂಜರಕ್ಕೂ ಡಿಫ್ರೆನ್ಸ್ ಇರಲ್ಲ. ವೆಲ್ಕಮ್ ಟು ಅಡುಗೆ ಮನೆ. ಥ್ಯಾಂಕ್ ಯು. ಓಕೆ, ಸೊ ಇವತ್ತು ಅಡುಗೆ ಮನೆ ಏನ್ ಮಾಡ್ತಿದ್ದೀರಾ? ಸೊ ನಾನು ಎಗ್ ಲಾಲಿಪಾಪ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನನಗೆ ಒಂದು ಬೌಲ್ ಬೇಕು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಇವಾಗ ಎಗ್ ಲಾಲಿಪಾಪ್ ಮಾಡ್ತಿರೋದು. ಓಕೆ, ಇವಾಗ ನಾವು ಆಲ್ರೆಡಿ ಎಗ್ನ ತುರ್ಕೊಂಡಿದೀವಿ. ತುರ್ದಿ ಮಡಿಕಂದಿರ ಮೊಟ್ಟೆನ ಹಾಕೊಂಡು ಬೇಯಿಸ್ಕಂದಿ ತುರ್ದಿ ಮಡಿಕಂದವ್ರೆ. ಹೌದು. ಎಷ್ಟ್ ಮೊಟ್ಟೆ ತುರ್ಕೊಂಡಿದ್ಯಾಕ? ಸೊ ನಾವಿವಾಗ 2 ಮೊಟ್ಟೆನ ತುರ್ಕೊಂಡಿದೀವಿ ಇಲ್ಲಿ. ಸೊ ಇದಕ್ಕೆ ನಾವಿವಾಗ ಕಡಲೆ ಹಿಟ್ಟು ಹಾಕೊಳ್ಳೋಣ. ಫಸ್ಟ್ ವಾಕೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ಳೋಣ. ಓಕೆ, ಇವಾಗ ನೆಕ್ಸ್ಟ್ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಆ ಕಡೆ ತುರ್ದಿ ಮಡಿಕಂದಿರೋ ಕ್ಯಾರೆಟ್ ಹಾಕತಾವ್ರೆ. ಆಲೂಗೆಡ್ಡೆನ ಪೇಸ್ಟ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಸ್ಪೈಸಸ್ ಹಾಕೊಳ್ಳೋಣ. 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ. ವಾಕೆ ಅದಾದ್ಮೇಲೆ ನೆಕ್ಸ್ಟ್ ಚಿಲ್ಲಿ ಹಾಕೋತಾ ಇದ್ದೀನಿ. ಸೊ ಚಿಲ್ಲಿ ಬಂದು ನಿಮ್ಗೆ ನಮ್ ಕಡೆ ಖಾರದ ಪುಡಿ ಅಂತೀವಿ. ಖಾರದ ಪುಡಿ ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಅಷ್ಟು ತಕ್ಕಾಗಿ ನೀವು ಹಾಕೋಬಹುದು. ಸೊ ಇವಾಗ ನಾನು ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ. ವಾಕೆ 1/4 ಸ್ಪೂನ್ ಹಾಕೋಣ ಜೀರಿಗೆ ಪೌಡರ್. ಇದಕ್ಕೆ ಎಗ್ ಮಸಾಲ ಹಾಕ್ಬೇಕು. ಸೊ ಎಗ್ ಮಸಾಲ ಇದ್ರೆ ಕೊಡಿ. ಡೆಫಿನೆಟ್ಲಿ. ಸೊ ಇವತ್ತು ನಮ್ಮ ಆಹಾರ ಡಿಶ್ ಆಫ್ ದ ವೀಕ್ ಅಲ್ಲಿ ನಾವು ಎಗ್ ಲಾಲಿಪಾಪ್ ಮಾಡ್ತಾ ಇರೋದ್ರಿಂದ ಎಗ್ ಮಸಾಲ ಇಸ್ ಮಸ್ಟ್ ಅಂಡ್ ಶುಡ್. ಹಾಗಾಗಿ ನಮ್ಮ ಆಹಾರ ಎಗ್ ಮಸಾಲ ತರೋಣ ಬನ್ನಿ. ಸೊ ಇವತ್ತಿನ ನಮ್ಮ ಆಹಾರ ಡಿಶ್ ಆಫ್ ದ ವೀಕ್ ಅಲ್ಲಿ ನಾವು ಬಳಸ್ತಾ ಇದ್ದೀವಿ ನಮ್ಮ ಆಹಾರ ಅವರ ಎಗ್ ಮಸಾಲ. ನಮ್ಮ ಆಹಾರ ಕ್ರಯೋಜೆನಿಕ್ ಮಸಾಲೆಗಳು ಕ್ರಯೋಜೆನಿಕ್ ತಂತ್ರಜ್ಞಾನದಲ್ಲಿ ಸಂಸ್ಕರಿಸಲ್ಪಟ್ಟಿದ್ದು ಮಸಾಲೆಗಳ ನೈಸರ್ಗಿಕ ಸುವಾಸನೆ, ಬಣ್ಣ, ತಾಜಾತನವನ್ನ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಭಾರತೀಯ ಅಡಿಗೆಗೆ ಸೂಕ್ತ ಈ ಮಸಾಲೆಗಳು ನಿಮ್ಮ ಅಡುಗೆಯ ರುಚಿಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಸೆಲ್ಫ್ ಲೈಫ್ ಹೆಚ್ಚಿಸಲು ನೈಟ್ರೋಜನ್ ಫ್ಲಶಿಂಗ್ ಬಳಸದೆ ತಯಾರಿಸಲಾಗಿರುವಂತಹ ಈ ಮಸಾಲೆಗಳು ಪ್ರತಿಯೊಂದು ಅಡುಗೆಯಲ್ಲೂ ನೈಸರ್ಗಿಕ ಸುವಾಸನೆಯನ್ನು ಕೊಟ್ಟು ಉತ್ತಮ ಗುಣಮಟ್ಟದ ಅನುಭವವನ್ನ ನೀಡುತ್ತೆ. ನಾವು ಇವತ್ತು ನಮ್ಮ ಆಹಾರ ಡಿಶ್ ಆಫ್ ದ ವೀಕ್ ಅಲ್ಲಿ ಈ ಎಗ್ ಮಸಾಲ ಬಳಸ್ತಾ ಇದೀವಿ. 1/2 ಸ್ಪೂನು ಎಗ್ ಮಸಾಲ ಹಾಕೋತಾ ಇದ್ದೀನಿ. ವಾಕೆ ಸೊ ಇದು ಮ್ಯಾರಿನೇಟ್ ಆಗೋ ತನಕ ನಾವು ಫಸ್ಟ್ ಎಣ್ಣೆ ಇಟ್ಬಿಡೋಣ. ನಾನು ಹಂಗೆಲ್ಲ ಎಣ್ಣೆ ಹೊಡಿಯಲ್ಲ ಅಕ್ಕ. ಹೌದಾ? ಓಕೆ, ನಾವಿವಾಗ ಅಡ್ಗೆ ಮಾಡೋ ಎಣ್ಣೆ. ಓ ಚೇನ ಮರ್ತ್ಕೋಬಿಟ್ಟೆ. ಇದು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಸೊ ಇವಾಗ ಮ್ಯಾರಿನೇಟ್ ಆಗೋಕ್ಕಿಂತ ಮುಂಚೆನೆ ಫಸ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬಿಡೋಣ. ಸೊ ಇವಾಗ ಇದು 10 ಮಿನಿಟ್ಸ್ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಓಕೆ. ಇವಾಗ ಇದು ಎಗ್ ವೈಟ್ ತಗೊಂಡಿದ್ದೀನಿ. ಸೊ ಇದಕ್ಕೆ ಉಂಡೆನ ಡಿಪ್ ಮಾಡೋಣ. ಸೊ ಎಗ್ ಒಳಗಡೆ ಡಿಪ್ ಮಾಡಿಕೊಂಡು ಮತ್ತೆ ಬ್ರೆಡ್ ಕ್ರಮ್ಸ್ ಇದೆಯಲ್ಲ, ಸೊ ಅದನ್ನ ಕೋಟಿಂಗ್ಗೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೇಮ್ ಪ್ರೊಸೆಸ್ ಅಲ್ಲಿ ಫಾಲೋ ಆಗುತ್ತೆ. ಈ ತರ
ಲಾಲಿಪಾಪ್ ತಿಂತಿದ್ರೆ ಯಾವಾಗಾದ್ರು? ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ಮಾಡ್ಕೊಳಕ್ ಬಂದಿದ್ದೀನಿ ನೋಡಿ ಮತ್ತೆ. ಸೊ ಆಫ್ ಮಾಡಿಬಿಡೋಣ, ಚೆನ್ನಾಗಿ ರೋಸ್ಟ್ ಮಾಡಿ. ವಾವ್, ಕ್ರಂಚಿ ಕ್ರಂಚಿ ಲಾಲಿಪಾಪ್. ಸೊ ಎಗ್ ಲಾಲಿಪಾಪ್ ರೆಡಿ ಇದೆ, ಸೊ ಟೇಸ್ಟ್ ಮಾಡಿ ಹೇಗಿದೆ ಥ್ಯಾಂಕ್ ಅಂತ. ಯು. ಓಕೆ, ಸೊ ನಮ್ಮ ಶಶಿಕಲಾ ಅವರ ಲಾಲಿಪಾಪ್, ಎಗ್ ಲಾಲಿಪಾಪ್ನ ಟ್ರೈ ಮಾಡ್ತಾ ಇದ್ದೀವಿ. ವಾವ್, ರಂಜಾಗಿದೆ ಗೊತ್ತಾ, ಸಕ್ಕತ್ತಾಗಿ ಶಶಿಕಲಾ ಅವರೇ. ಥ್ಯಾಂಕ್ ಯು. ಮಕ್ಕಳಿಗಂತೂ ಇದನ್ನ ಮಾಡ್ಕೊಟ್ಬಿಟ್ರೆ ಚಪ್ಪರ್ಸ್ಕೊಂಡು ಮಮ್ಮಿ ಐ ಲವ್ ಯು ಅನ್ಕೊಂಡು ತಿಂತಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಆಹಾರ ಡಿಶ್ ಆಫ್ ದ ವೀಕ್ ಅಲ್ಲಿ ನಮ್ಮ ಆಹಾರ ಅವರ ಎಗ್ ಮಸಾಲಾನ ಬಳಸ್ಕೊಂಡು ಇಷ್ಟು ಸಕ್ಕತ್ತಾಗಿರುವಂತಹ ಎಗ್ ಲಾಲಿಪಾಪ್ನ ಮಾಡ್ಕೊಟ್ಟಿದ್ದಾರೆ. ನೋಡಿದ್ರೆ ನಮ್ಮ ಆಹಾರ ಅವರ ಐಟಮ್ನ ಬಳಸಿದ್ರೆ ನಿಮ್ಮ ಕೈ ಚಳಕದ ಜೊತೆಗೆ ಅದರ ಕೈ ಚಳಕವೂ ಸೇರಿ ಏನ್ ಸೂಪರ್ ಆಗಿರುತ್ತಲ್ಲ ರೆಸಿಪಿ, ಅದು ಸೂಪರ್ ಡೂಪರ್ ಆಗಿ ಹೋಗ್ಬಿಡತ್ತೆ. ಹೌದೌದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ನಮ್ಮ ಎಗ್ ಲಾಲಿಪಾಪ್ಗೆ ನಮ್ಮ ಕಡೆಯಿಂದ ಹೊಡಿಶಾಗೆ ಮಜ್ಗಿ. ಎಗ್ ಲಾಲಿಪಾಪ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ 2 ಬೇಯಿಸಿ ತುರಿದ ಮೊಟ್ಟೆ, 1 ಚಮಚ ಕಡಲೆ ಹಿಟ್ಟು, 1 ಚಮಚ ಕ್ಯಾರೆಟ್ ತುರಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಎಗ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹದವಾಗಿ ಕಲಸಿ 10 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸಿದ್ಧಪಡಿಸಿದ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಎಗ್ ವೈಟ್ ನಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ನಲ್ಲಿ ಕೋಟಿಂಗ್ ಮಾಡಿ ಎಣ್ಣೆಗೆ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕರಿದು ಟೂತ್ ಪಿಕ್ ಚುಚ್ಚಿಕೊಂಡರೆ ಬಿಸಿ ಬಿಸಿಯಾದ ಟೇಸ್ಟಿ ಎಗ್ ಲಾಲಿಪಾಪ್ ಸವಿಯಲು ಸಿದ್ಧ. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಥ್ಯಾಂಕ್ ಯು ಶಶಿಕಲಾ ಅವರೇ, ನಮ್ಮ ಕಡೆಯಿಂದ ಹಾಗೂ ಆಹಾರ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಅವರೇ. ಇವತ್ತು ಯಾವ ಮನೆ ಮದ್ದನ್ನ ತಗೊಂಡ್ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಈಸಿ ರೆಮಿಡಿಯನ್ನ ತಗೊಂಡ್ ಬಂದಿದ್ದೀರಾ? ತುಂಬಾ ಜನಕ್ಕೆ ಕೆಮ್ಮು, ಕೆಲವು ಸತಿ ಡ್ರೈ ಕಾಫ್ ತರ ತುಂಬಾ ದಿನ ಆದ್ರೂ ಹೋಗೋದೇ ಇಲ್ಲ. ತುಂಬಾ ಎಕ್ಸೈಟಿಂಗ್ ಆಗಿ ಮಾಡ್ಕೊಳ್ಳೋಂತಹ ಒಂದು ಆರೆಂಜ್ ಸಿರಪ್, ಅಂದ್ರೆ ನರಂಗ ಅವಲೇಹ ಅಂತ ಸಂಸ್ಕೃತದಲ್ಲಿ ನಾವು ಅದಕ್ಕೆ ಮುದ್ದಾಗಿ ಹೆಸರಿಟ್ಟಿದೀವಿ. ನರಂಗ ಅಂದ್ರೆ ಆರೆಂಜ್ ಅಂತ. ಸೊ ಅದರ ಸಿರಪ್ ನ ಮಾಡ್ಕೊಂಡು ಒಂದ್ ದಿನದಲ್ಲಿ ಬಹಳಷ್ಟು ಸಾರಿ ನಾವು ಸೇವಿಸ್ತಾ ಹೋದ್ರೆ ಆ ತುಂಬಾ ದಿನ ಆದ್ರೂ ಉಳ್ದಿರುತ್ತಲ್ಲ, ಕಾಫ್ ಒಂಥರ ಖರಖರ ಅಂತ ಇರುತ್ತೆ, ಕೆಮ್ಮು ಬಂದಿರಲ್ಲ, ಒಂಥರ ಕೆಮ್ಮಿ ಗಂಟೆಲ್ಲ ನೋವು ಬಂದ. ಎಕ್ಸಾಕ್ಟ್ಲಿ, ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಗುಣಪಡಿಸ್ಕೊಳ್ಬಹುದು. ಸೊ ನಾನಿವತ್ತು ಆರೆಂಜ್ ಅಥವಾ ಕಿತ್ತಳೆ ಹಣ್ಣನ್ನು ಉಪಯೋಗಿಸ್ಕೊಂಡು ನರಂಗ ಅವಲೇಹ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೂಪರ್. ಸೊ ನೋಡಿದ್ರಲ್ಲ, ನಮ್ಮ ಡಾಕ್ಟರ್ ಇವತ್ತು ಡ್ರೈ ಕಾಫ್ಗೆ ನರಂಗ ಅವಲೇಹನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅವ್ರೆ ಅಕಸ್ಮಾತ್ ಇದು ಇಲ್ಲ ಅಂತಂದ್ರೆ ಮನೇಲಿ, ಬಿಕಾಸ್ ನಾವು ಆರೆಂಜನ್ನೇ ಡೈರೆಕ್ಟ್ ಆಗಿ ಈಗ ಸ್ಟವ್ ಮೇಲೆ ಇಡ್ತೀವಿ, ಡೈರೆಕ್ಟ್ ಆಗಿ ಹಾಗೆ ಬರ್ನರ್ ಮೇಲೆ ಇಡಬಹುದು, ಏನು ತೊಂದರೆ ಇಲ್ಲ. ಬಟ್ ಇದು ಸ್ವಲ್ಪ ಬಿಸಿ ಆಗ್ತಿರ್ಲಿ, ನಾನು ನಿಮಗೆ ತುಂಬಾ ಎಕ್ಸೈಟಿಂಗ್ ಆಗಿ ಹೇಗ್ ಮಾಡೋದು ಇದನ್ನ ಅಂತ ತೋರಿಸ್ತೀನಿ. ಈಗ ನಾವೇನ್ ಮಾಡೋಣ ಅಂದ್ರೆ ಮೇಲ್ಗಡೆ ಭಾಗನ ಮಾತ್ರ ಈ ತರ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಕಟ್ ಮಾಡ್ಕೊಂಡು ಇದ್ರ ಒಳಗಡೆ ಇರೋ ಪಲ್ಪನ್ನು ಒಂದ್ ಸ್ವಲ್ಪ ತೆಗೆದು ಬಿಡೋಣ. ಓಕೆ, ಈ ತರ 1 ಸ್ಪೂನ್ ಅಷ್ಟು ಒಳಗಡೆ ಇರುತ್ತಲ್ಲ ಪಲ್ಪು, ಸೊ ತೆಗಿಬೇಕಾದ್ರೆ ಆಬ್ವಿಯಸ್ಲಿ ಅದ್ರ ಜ್ಯೂಸು ಆಚೆ ಬರುತ್ತೆ. 1 ಕಪ್ ತರ ಆಯ್ತು. ಸೂಪರ್. ಈಗ ಇದನ್ನ ನಾವು ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಡ್ತೀವಿ. ಅದಕ್ಕೆ ನಾನು ಹೇಳಿದ್ದು ತುಂಬಾ ಎಕ್ಸೈಟಿಂಗ್ ಆಗು ಇದೆ ಅಂತ. ಈಗ ಇದನ್ನೇ ಒಂದು ಪಾತ್ರೆ ತರ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಆರೆಂಜನ್ನೇ. ಈಗ ಸಿನಿಮನ್ ಅಂದ್ರೆ ಚಕ್ಕೆ ಪೌಡರ್ 1-2 ಚಿಟ್ಕ ಅಷ್ಟು ಹಾಕೊಳ್ಳೋದು. ತುಂಬಾ ಯುನೀಕ್ ಆಗಿದೆ ಡಾಕ್ಟರ್. ಎಸ್, ಅಂಡ್ ಒಂದ್ ಚಿಟ್ಕ ಅಷ್ಟು ಮೆಣಸಿನ ಪುಡಿ. ಎಸ್, ಬಿಕಾಸ್ ಅದು ಮ್ಯೂಕಸ್ ಎಲ್ಲ ಇದ್ರೆ ಕ್ಲಿಯರ್ ಮಾಡುತ್ತೆ. ಅಷ್ಟ ಪುಡಿ ಹಾಕೋತಾ ಇದ್ದೀನಿ. ಅಂಡ್ ಡೆಫಿನೆಟ್ಲಿ ಉಪ್ಪು, ಎಲ್ಲ ಜರ್ಮ್ಸ್ ಎಲ್ಲ ಇದು ಮಾಡೋದು ಎಲ್ಲ 1 ಚಿಟ್ಕ ಅಥವಾ 2 ಚಿಟ್ಕ ಅಷ್ಟು ಹಾಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಸದ್ಯಕ್ಕೆ ಈಗ ಚಿಕ್ಕದಿರೋ ಒಂದು ಆರೆಂಜು 1 ಚಿಟ್ಕ ಅಷ್ಟು ಹಾಕೊಳ್ತಾ ಇದ್ದೀನಿ. ದಪ್ಪ ಆರೆಂಜ್ ಬರುತ್ತೆ ಗೊತ್ತಾ, ಅದು ಯೂಸ್ ಮಾಡಬಹುದು. ಹಾಗಾದ್ರೆ ನಮ್ಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ, 2 ಚಿಟ್ಕ ಅಷ್ಟು ಹಾಕೋಬಹುದು, ತೊಂದರೆ ಇಲ್ಲ. ಸೊ ಈಗ ಇದನ್ನೆಲ್ಲ ಇದ್ರೊಳಗಡೆ ಹಾಕಿದ್ದೀನಿ. ಈಗ ಆಗ್ಲೇ ಪಲ್ಪ್ ತೆಗೆದ್ವಲ್ಲ, ಜ್ಯೂಸ್ ಬಂತಲ್ಲ, ಅದನ್ನ 2-3 ಸ್ಪೂನ್ ಅಷ್ಟು ಇದಕ್ಕೆ ಹಾಕೋದು. ಸೊ ಚೆನ್ನಾಗಿ ಕುದಿಯತ್ತೆ. ಈಗ ಲಿಟ್ರಲಿ ಪಾತ್ರೆಯಲ್ಲಿ ಕುದಿಯೋ ತರ ಕುದಿಯತ್ತಾ? ಎಕ್ಸಾಕ್ಟ್ಲಿ ನೋಡ್ಬೋದು. ಈಗ ಆಕ್ಚುಲಿ
ತಟ್ಟೆ ಮುಚ್ಚತ್ರನು ಇದನ್ನು ಮುಚ್ಬೋದು ಬೇಕಾದ್ರೆ ಒಂದ್ ನಿಮಿಷ ನೋಡಿ ಸೊ ಯೂನಿಕ್. ಚೆನ್ನಾಗಿ ಇದು ಬಾಯ್ಲ್ ಆಗತ್ತೆ ಈಗ. ರೈಟ್, ಬಟ್ ಅದು ತೆಗೆದ್ರೆ ನಮಗೆ ಬಾಯ್ಲ್ ಆಗೋದು ಹೆಂಗೆ ಅಂತ ಕಾಣ. ಎಸ್, ಒಂದ್ 2 ನಿಮಿಷ ಬಿಟ್ಟು ನಾವು ನೋಡಿದಾಗ ಗೊತ್ತಾಗತ್ತೆ ನಮ್ಗೆ, ಬಬಲ್ಸ್ ಬರುತ್ತೆ. ಆತಂಕ ಪಡೋದು ಬೇಡ. ಪೂರ್ತಿ ಆರೆಂಜ್ ಅದೇನು ಬೆಂಕಿ ಹತ್ಕೊಳ್ಳಲ್ಲ, ಬಿಕಾಸ್ ಇದ್ರಲ್ಲಿ ತೇವಾಂಶ ಇರೋದ್ರಿಂದ ಅದು ಬರೀ ಬಿಸಿಯಾಗಿ ಒಳಗಡೆ ನೀರನ್ನ ಬಿಸಿ ಮಾಡುತ್ತೆ. ನಾವು ನೋಡಬಹುದು ಇವಾಗ. ಅವ್ರೆ ಇಲ್ಲಿ ಕಾಣಿಸ್ತಿದ್ಯಾ ಬಬಲ್ಸ್ ಎಲ್ಲ? ಹೌದು, ನೋಡಿ ಎಷ್ಟು ಚೆನ್ನಾಗಿ ಇದು ಕುದ್ದಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಓಕೆ, ಇಟ್ ಇಸ್ ಆಲ್ ಸೆಟ್. ಈಗ ಸ್ವಲ್ಪ ಹುಷಾರಾಗಿ ಇದನ್ನ ನಾವು ಎತ್ತಿಟ್ಕೊಂಡ್ಬಿಡೋಣ. ಅಷ್ಟೊಂದೇನು ಬಿಸಿನೂ ಇರಲ್ಲ, ಆರಾಮಾಗಿ ನಾವು ಇದು ಮಾಡ್ಕೋಬಹುದು. ಈಗ ಹಾಗೆ ಎತ್ತಿಟ್ಕೊಳ್ಳೋಣ, ಯಾಕಂದ್ರೆ ಅದು ಆರೆಂಜ್ ಒಳಗಡೆನೆ ಇರಲಿ. ಓಕೆ, ಸೊ ಅದ್ರ ಫ್ಲೇವರ್ ಕೂಡ ನಮಗೆ ಹಾಗೆ ರಿಟರ್ನ್ ಆಗುತ್ತೆ. ಸೊ ಈಗ ಇದನ್ನ ತಾನೇ ಎಲ್ಲ ಫುಲ್ ಬ್ಲೆಂಡ್ ಆಗಿರುತ್ತೆ. ಸ್ವಲ್ಪನೇ ಹಾಫ್ ಸ್ಪೂನ್ ಅಷ್ಟು ತಗೊಳ್ಳೋದು, ಕನ್ಸ್ಯೂಮ್ ಮಾಡ್ತಾ ಹೋಗೋದು ದಿನದಲ್ಲಿ ಒಂದು 3-4 ಸಾರಿ. ಎಲ್ಲ ಇದನ್ನು ಅಂಶನೂ ಬಿಟ್ಕೊಂಡಿರುತ್ತೆ. ಆಮೇಲೆ ನೀವು ಮತ್ತೆ ಒಂದು 2-3 hours ಆದ್ಮೇಲೆ ಬರ್ತೀರಾ ಅಂದ್ರೆ ಮುಚ್ಚಿಟ್ಬಿಡೋದು, ಆಮೇಲೆ ತೆಗೆದ್ಬಿಟ್ಟು ಮತ್ತೆ ಕನ್ಸ್ಯೂಮ್ ಮಾಡೋದು. ಇಂತರ ಯುನೀಕ್ ಡಾಕ್ಟರ್. ಆಕ್ಚುಲಿ ಮಕ್ಕಳು ಒಂಥರ ಮಜಾ ಇರುತ್ತೆ ಇದು. ಎಕ್ಸಾಕ್ಟ್ಲಿ. ಅಂಡ್ ಮಕ್ಕಳು ಅಂದ ತಕ್ಷಣ ಏನೂ ಸೈಡ್ ಎಫೆಕ್ಟ್ಸ್ ಬಗ್ಗೆ ಭಯ ಇಲ್ಲ. ಖಂಡಿತ ಮಕ್ಕಳಿಗೂ ಕೊಡಬಹುದು. ಸೊ ಅವ್ರೆ 1 ಸ್ಪೂನ್ ತಗೊಳ್ಳಿ. ಹೇಗಿದ್ರು ವೆದರ್ ಎಲ್ಲರಿಗೂ ಗಂಟಲು ಒಂಥರ ಆಗಿದೆ. ನಾನು ರೆಸಿಪಿಗಳು ಮಾಡ್ಬೇಕಾದ್ರೆ ತುಂಬಾ ಎಕ್ಸೈಟೆಡ್ ಆಗಿರ್ತೀನಿ. ಇತ್ತಿತ್ಲಾಗೆ ನನ್ಗೆ ಹೆಂಗೆ ಅಂತಂದ್ರೆ ನಮ್ ಡಾಕ್ಟರ್ ರೆಮಿಡಿಗಳನ್ನ ತೋರಿಸ್ಬೇಕಾದ್ರೆ ನಾನು ಎಕ್ಸೈಟ್ ಆಗಿರ್ತೀನಿ. ಸೊ ನೋಡಿದ್ರಲ್ಲ, ಡ್ರೈ ಕಾಫ್ಗೆ ಇವತ್ತು ತುಂಬಾ ಈಸಿಯಾದ ರೆಮಿಡಿಯನ್ನ ಹೇಳ್ಕೊಟ್ಟಿದ್ದಾರೆ. ಬನ್ನಿ ಟ್ರೈ ಮಾಡೋಣ. ವಾವ್, ಸೊ ಲಿಟ್ರಲಿ ಯಾವ್ದೋ ಕಪ್ಪಲ್ ತಿಂತಾ ಇದೀನಿ ಅನ್ನೋ ತರ. ಅಮೇಝಿಂಗ್ ಇಟ್ ಇಸ್. ಯಾರು ಬೇಕಾದ್ರೂ ಕುಡಿತಾರೆ. ಇದಕ್ಕಂತೂ ಇಟ್ಸ್ ಔಟ್ ಆಫ್ ಔಟ್. ಅಬ್ಬಾ, ತುಂಬಾ ಸಖತ್ತಾಗಿದೆ. ರೆಮಿಡಿನೂ ಇಷ್ಟು ಸಖತ್ತಾಗಿರಬಹುದು ಅಂತ ಇವತ್ತೇ ನಂಗೆ ಗೊತ್ತಾಗಿದ್ದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಡ್ರೈ ಕಾಫ್ಗೆ ತುಂಬಾ ಯುನೀಕ್ ಆಗಿರುವಂತಹ ರೆಮಿಡಿಯನ್ನ ತೋರಿಸ್ಕೊಟ್ಟಿದ್ದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇದು ಸನುದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸೆಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸೆಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸೆಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ, ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಇಂಗು ರುಚಿ, ಬ್ಲಾಸ್ಟ್ ಪರಿಮಳ ಕ್ಲಾಸ್. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಚಾಚಾ ಬಾಯ್.